ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಗೆ ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ಎಗಟಿ ರಘುನಾಡಿ. ಭಾರತೀಯರಿಗೆ ಹಬ್ಬಗಳು ಅಂದರೆ ಅದೇನೋ ಸಂಭ್ರಮ. ಅದು ಯುಗಾದಿ ಇರಬಹುದು, ದೀಪಾವಳಿ ಇರಬಹುದು. ಹಬ್ಬಗಳು ಬಂತು ಅಂತಂತಂತಂದರೆ ಮನೆ ಮಂದಿ ಎಲ್ಲ ಸಂಭ್ರಮಿಸ್ಕೊಂಡು ಸಂತೋಷ ಪಟ್ಕೊಂಡು ನಲಿದಾಡುವಂಥ ಒಂದು ಪರ್ವಕಾಲ ಅದು. ಕನ್ನಡಿಗರು ಸಹ ಇದಕ್ಕೆ ಹೊರತಾಗೇನಿಲ್ಲ. ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಯುಗಾದಿ ದೀಪಾವಳಿ ಜೊತೆಗೆ ಕನ್ನಡಿಗರಿಗೆ ಇನ್ನೊಂದು ಹಬ್ಬನೂ ಇದೆ. ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕು ಬರುವಂಥದ್ದು. ಅದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ. ಒಬ್ಬ ವ್ಯಕ್ತಿ ಹುಟ್ಟಿದ ಹಬ್ಬನ ಮನೆಯವ್ರು ಮಾತ್ರ ಆಚರಿಸೋದಲ್ದಲೆ ಒಂದು ನಾಡಿಗೆ ನಾಡೇ ಆಚರಿಸುವಂಥ ಉದಾಹರಣೆ ಏನಾರು ಇದ್ದರೆ ಅಂಥ ಒಂದು ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ರಾಜ್ಕುಮಾರ್ ಅವ್ರನ್ನ ಯಾರೂ ಅವ್ರ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರಷ್ಟೇ, ಅದಕ್ಕೆ ಸೀಮಿತರಾದವರು ಅಷ್ಟೇ ಮಾತ್ರ ಅಂತ ಯಾರೂ ಅಂದ್ಕೊಂಡಿಲ್ಲ. ನಾಡಿಗೆ ನಾಡೆ ಇವರು ನಮ್ಮ ಮನೆ ಮಗ, ನಮ್ಮ ಅಣ್ಣ, ಈ ಥರ ಎಲ್ಲ ಒಂದೆರಡು ಹೆಸರಲ್ಲ ಅಣ್ಣವ್ರನ್ನ ಕರೆಯೋದು. ಹೀಗಾಗಿ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿವಸ ವಿಶೇಷವಾಗಿ ಈ ಕಾರ್ಯಕ್ರಮನ ಪಡಿಸ್ತಾ ಇರೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಮತ್ತು ಅವರ ವೃತ್ತಿ ಜೀವನದ ವಿವಿಧ ಆಯಾಮಗಳ ಬಗ್ಗೆ ಅಥವಾ ಅವರು ಕಂಡು ಕೇಳಿರುವಂತಹ ಘಟನೆಗಳ ಬಗ್ಗೆ ತಮ್ಮದೇ ಆದಂತಹ ಅನುಭವದ ಬುತ್ತಿನ ಬಿಚ್ಚೋದಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀಯುತ ಬಾಬು ಮೈಸೂರು ಅಂತ. ಇವರು ಅಣ್ಣವರ ಅಭಿಮಾನಿ ಮತ್ತು ಇವರು ವೃತ್ತಿನಲ್ಲಿ ಬ್ಯಾಂಕ್ ಅಧಿಕಾರಿ. ಬನ್ನಿ ಅವರ ಮನದಾಳದ ಮಾತುಗಳಿಗೆ ನಾವೆಲ್ಲ ಕಿವಿಯಾಗೋಣ. ನಮಸ್ಕಾರ ರಘು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ವಿಶ್ವವಾಣಿ ಟಿವಿ ಸ್ಪೆಷಲ್ ಅವ್ರಿಗೂ ಕೂಡ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇದನ್ನು ತಾವು ನೋಡಿದ್ದೀರಾ? ಬೆಂಕಿಯಲ್ಲಿ ಅರಳಿದ ಹೂ, ಕೆ ಬಾಲಚಂದ್ರ ಅವರದ್ದು ಬೆಂಕಿಯಲ್ಲಿ ಅರಳಿದ ಹೂ ಫಿಲ್ಮ್ನಲ್ಲಿ ಒಂದು ಹಾಡು ಬರುತ್ತೆ, ಕಮಲ ಹಾಸನ್ ಹೇಳುವಂಥದ್ದು. ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಒಂದು ಹಾಡು ಬರುತ್ತೆ. ಆ ಹಾಡಲ್ಲಿ ಒಂದು ದೃಶ್ಯ ಬರುತ್ತೆ. ಹಾಡಿನ ಮಧ್ಯದಲ್ಲಿ ಒಂದು ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪುಟ್ಟ ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಕಮಲ ಹಾಸನ್ ಕಂಡಕ್ಟರ್ ಪಾತ್ರಧಾರಿ ಕಮಲ ಹಾಸನ್ಗೆ ಏನು ಮಾಡಬೇಕು ತೋಚಲ್ಲ. ತಕ್ಷಣದಲ್ಲೇ ಅಲ್ಲೊಂದು ಯಾರೊಬ್ಬರು ಒಂದು ಸಿನಿಮಾ ಮ್ಯಾಗ್ಝಿನ್ ಇಟ್ಕೊಂಡಿರ್ತಾರೆ, ಅದರಲ್ಲಿ ಮುಖಪುಟದಲ್ಲಿ ಅಣ್ಣವ್ರದ್ದು ಫೋಟೋ ಇರುತ್ತೆ. ಆ ಫೋಟೋ ತೆಗೆದು ಆ ಮಗು ಮುಂದೆ ಹಿಡಿತಾರೆ, ಪುಟ್ಟ ಮಗು. ಅದು ಏನೋ ಒಂಥರ ಚಮತ್ಕಾರ ಅನ್ನೋ ರೀತಿಯಲ್ಲಿ ಮಗು ಏನು ಮಾಡ್ತಾರೆ, ಅಳುಕ್ಕೆ ನಿಲ್ಲಿಸ್ಬಿಡುತ್ತೆ. ಅಂದರೆ ಆ ಪುಟ್ಟ ಮಗು ಎಷ್ಟು ಪುಟ್ಟ ಮಗು ಅಂತಂತಂದರೆ ಪ್ರಾಬಬಲಿ ಅದಕ್ಕೆ ನಡೆಯೋದಕ್ಕೂ ಬರಲ್ಲ. ಬಟ್ ರಾಜ್ಕುಮಾರ್ ಅವರ ಫೋಟೋ ನೋಡ್ತಿದ್ದಂಗೆ ಅಳು ನಿಲ್ಲಿಸುತ್ತೆ. ಈ ಘಟನೆ ನಾನು ಏನಕ್ಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅಂತಿದ್ದ ಹಾಗೆ ಪುಟ್ಟ ಮಕ್ಕಳಿಂದ ಹಿಡಿದು ಮಧ್ಯವಯಸ್ಕರ ತನಕ, ಮುದುಕರ ತನಕನೂ ಸಹಿತ ಏನೋ ಒಂದು ಆಪ್ತ ಭಾವ, ಅಭಿಮಾನ ಹೀಗೆ ಮೂಡ್ತಾ ಹೋಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಒಂದು ವ್ಯಕ್ತಿಯಾಗಿ, ಒಂದು ವ್ಯಕ್ತಿತ್ವವಾಗಿ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಇದು ತುಂಬ ಏನಂತೀರ, ಜಟಿಲವಾದ ಮತ್ತು ಕ್ಲಿಷ್ಟವಾದ ಪ್ರಶ್ನೆ. ಯಾಕೆ ಒಬ್ಬ ವ್ಯಕ್ತಿನ ಒಂದು ಆಯಾಮದಲ್ಲಿ ನೋಡಲಿಕ್ಕೆ ಇಂಥ ಮಲ್ಟಿಪಲ್ ಅಂದರೆ ಬಹುಮುಖ ಬಹುರೂಪ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ರಾಜ್ಕುಮಾರ್ ಅವರು. ಹೌದು ಸರ್. ಹಾಗಾಗಿ ಒಂದು ಪದಗಳಲ್ಲಿ ಅಥವಾ ಒಂದು ಶಬ್ದದಲ್ಲಿ ಅಷ್ಟೇ ಅವ್ರನ್ನ ವಿವರಿಸ್ತೀವಿ ಅನ್ನೋದು ತುಂಬ ಕಷ್ಟ. ಆದರೂ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ನನಗೆ ಈ ಸಂದರ್ಭದಲ್ಲಿ ಒಂದು ಕಗ್ಗದ ಜ್ಞಾಪಕ ಬರುತ್ತೆ, ಅದನ್ನು ಹೇಳ್ತೀನಿ. ಅದರಲ್ಲಿ ಒಂದು ಮಾತು ಬರುತ್ತೆ, ತೃಣಕ್ಕೆ ಹಸಿರೇನು, ಬೇರಿನದೆ, ಮಣ್ಣಿನದೆ, ದಿನಪನದೆ, ಚಂದ್ರನದೆ, ನೀರಿನದೆ, ನಿನ್ನದೇ ಅಂತ ಹೇಳಿ ಅವರೊಂದು ಮಾತು ಹೇಳ್ತಾರೆ DVG ಅವರು. ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಇದು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಆ ಒಂದು ವ್ಯಕ್ತಿತ್ವಕ್ಕೆ ಯಾವುದೇ ಒಂದು ಪದ ಅಥವಾ ಒಂದು ವಿಶೇಷತ್ವ, ಒಂದು ವೈಶಿಷ್ಟ್ಯ ಮಾತ್ರ ಇರೋದಲ್ಲ. ಅದೊಂದು ಬಹುಮುಖ ಪ್ರತಿಭೆ, ಬಹು ವೈಶಿಷ್ಟ್ಯವುಳ್ಳಂಥ ಪ್ರತಿಭಾವಂತ ಜೀವಿ. ಹಾಗಾಗಿ ನಾವು ಯಾವುದೋ ಒಂದು ಇಷ್ಟು ಹೇಳಿದ್ರಿ, ಅವರು ಒಳ್ಳೆ ನಟ ಅಥವಾ ಒಂದು ಒಳ್ಳೆ ಹಾಡುಗಾರಿಕೆ ಅಥವಾ ಒಳ್ಳೆ ಸಂಗೀತಗಾರ ಅಥವಾ ಒಳ್ಳೆ ಒಂದು ಭಾತೃತ್ವ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದಷ್ಟು ಆ ಒಂದು ಇದನ್ನ ರೆಸ್ಟ್ರಿಕ್ಟ್ ಮಾಡ್ತಿದೀವಿ, ಸೀಮಿತಗೊಳಿಸ್ತಿದೀವಿ ಅಂತ ಅನ್ನೋ ಒಂದು ಭಾವನೆ ಬರುತ್ತೆ. ಹಾಗಾಗಿ ನನಗೆ ಇದೊಂದು ಮನಸ್ಸಿಗೆ ಬಂತು, ಇದೊಂದು ಕಗ್ಗದ್ದು ಬಂತು. ಈಗ ನೋಡಿ, ಅದೇ ಒಂದು ಜಸ್ಟ್ ಕಗ್ಗದ್ದೆ ಪುನಃ ಮುಂದೆ ಹೇಳೋದಾದ್ರೆ, ಈ ಹಸಿರು ತಳಿಸುತ್ತೆ, ಆದ್ರೆ ಹಸಿರಿಗೆ ಯಾವುದೇ ತರದ್ದು ಬಿಂಕ ಅಥವಾ ಯಾವುದೊಂದು ಇದಿರೋದಿಲ್ಲ.
ಅದಕ್ಕೆ ತಾನು ಎಲ್ಲದನ್ನು ಸೇರಿಸ್ಕೊಂಡು ತಾನು ಈ ತರ ಆಗಿದ್ದೀನಿ ಅಂತ ಅದೊಂದು ಒಂದು ರೆಪ್ರೆಸೆಂಟೇಷನ್. ಹೌದು. ಅದೊಂದು ಒಂದು ಮಣ್ಣಿನ ಗುಣ ಇರ್ಬೋದು, ಅದರದ್ದೇ ಸ್ವಂತದ ಬೇರಿನ ಗುಣ ಇರ್ಬೋದು, ಸೂರ್ಯ ಚಂದ್ರನ ಬೆಳಕಿಂದ ಒಂದು ಬೆಳೆದಿರ್ಬೋದು, ವಿನೀತ ಭಾವನೂ ಇರುತ್ತೆ. ವಿನಿತ ಭಾವನೆ ಇರ್ಬೋದು. ಹೌದು. ಸೊ ಅದೊಂದು ಶ್ರೇಷ್ಠತೆ, ಗರಿಕೆ ಚಿಕ್ಕದಿದ್ರು ಕೂಡ ಅದ್ರ ಶ್ರೇಷ್ಠತೆ ಇರೋದೇ ಅದರಲ್ಲಿ, ಆ Okay. ವಿನಿತದಲ್ಲಿ. Okay. ಹಾಗಾಗಿ ಇದು ಡಾಕ್ಟರ್ ರಾಜ್ ಅವ್ರಿಗೆ ಒಪ್ಪುತ್ತೆ ಅಂತ ನನ್ನ ಒಂದು ಭಾವನೆ. ಇನ್ನೊಂದು ವಿಷಯ ನಾನು ಹೇಳೋದಂದ್ರೆ, ರಾಜ್ ಅವರು ಅನ್ನೋದು ಒಂದು ವಿಶ್ವವಿದ್ಯಾಲಯದಾಗೆ. Sir. ಅಂದ್ರೆ ನಾವು ಯಾವುದೋ ಒಂದು ಸಬ್ಜೆಕ್ಟ್ ಅಷ್ಟಕ್ಕೆ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡೋದು. ಯೂನಿವರ್ಸಿಟಿನಲ್ಲಿ ಒಂದು ಹಿಸ್ಟ್ರಿ ಇರುತ್ತೆ, ಸೋಷಿಯಾಲಜಿ ಇರುತ್ತೆ, ಆಂಥ್ರೋಪಾಲಜಿ, ಫಿಸಿಕ್ಸು, ಜಿಯಾಲಜಿ ಎಲ್ಲ ಇರುತ್ತೆ. ಹಾಗಾಗಿ ರಾಜ್ ಅವರು ಬಹುಮುಖ ಒಂದು ಅಭಿನಯ ಒಂದೇ ಅಲ್ಲದೆ ಬಹುಮುಖ ಒಂದು ಏನಂತೀರಾ ಪ್ರತಿಭೆನ ತೋರಿಸಿದವ್ರು ನಮಗೆ. ನಟನೆ ಇರ್ಬೋದು, ನೃತ್ಯ ಇರ್ಬೋದು, ಸಾಹಸ ಇರ್ಬೋದು, ಗಾಯನ ಇರ್ಬೋದು, ಅಥವಾ ಒಂದು ಪರ್ಸನಾಲಿಟಿ ಮ್ಯಾನೇಜ್ಮೆಂಟ್ ಕೂಡ ಇರ್ಬೋದು, ಹೌದು. ಅಥವಾ ಪರ್ಸನಲ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇರ್ಬೋದು. ಸೊ ಇದೆಲ್ಲ ಇರೋದ್ರಿಂದ ಅವ್ರನ್ನ ವಿಶೇಷವಾಗಿ ನಾವು ಅವರನ್ನ ಸ್ಟಡಿ ಮಾಡಬೇಕಾಗತ್ತೆ ಅಥವಾ ಅವರನ್ನ ಗುರುತಿಸ್ಬೇಕಾಗತ್ತೆ. ಶಬ್ದಗಳಿಗೆ ಸೀಮಿತಗೊಳಿಸೋದು ನನಗೆ ಕಷ್ಟವಾಗುವಂಥ ಕೆಲಸ. ಆದರೂ ನಾನೊಂದು ಪೊಲಿಟಿಕಲ್ ಸೈನ್ಸ್ ಅಥವಾ ರಾಜ್ಯಶಾಸ್ತ್ರದ ಒಬ್ಬ ವಿದ್ಯಾರ್ಥಿಯಾಗಿ Okay. ನನಗೆ ಒಂದು ವಿಶೇಷವಾಗಿ ಅವ್ರು ಕಂಡಿದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ, ಸೆರೆಂಡಿಪಿಟಿ ಅಂತ ಹೇಳ್ತಾರೆ. ಸೆರೆಂಡಿಪಿಟಿಗೆ ಕನ್ನಡದಲ್ಲಿ ನಾವೇನು ಹೇಳೋದು, ಸವಿ ಸೊಬಗು ಅಥವಾ ಸವಿ ಸೋಜಿಗ ಅಂತ. ಅಂದರೆ ನಾವು ಸೆರೆಂಡಿಪಿಟಿ ಅನ್ನೋದು ಅಂದರೆ ನಾವು ಯಾವುದೋ ಒಂದು ವಸ್ತುನ ಹುಡ್ಕೋಕ್ಕೆ ಅಥವಾ ತಿಳ್ಕೊಳ್ಳೋಕೆ ಹೊರಟಿರ್ತೀವಿ. ಅದು ಮಾಡೋ ಸಂದರ್ಭದಲ್ಲಿ ನಮ್ಗೆ ಇನ್ನೊಂದು ಅದರಷ್ಟೇ ಅಚ್ಚರಿ, ಅಷ್ಟೇ ಸೊಬಗಿರುವಂಥ ಇನ್ನೊಂದು ಒಂದು ವಸ್ತು ಸಿಗುತ್ತೆ. ಹೌದು. ಅದನ್ನು ನಾವು ಸೆರೆಂಡಿಪಿಟಿ ಅಂತ ಹೇಳ್ತೀವಿ, ಅಥವಾ Okay. ಸವಿ ಸೋಜಿಗ ಅಂತ. Okay. ನನಗೆ ರಾಜ್ ಅವರನ್ನ ಯಾಕೆ ಆದ್ರೆ ನಾನು ಹೇಳಿದ್ನಲ್ಲ, ಪೊಲಿಟಿಕಲ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಎರಡು ವಿಷಯ ಇದೆ. ಒಂದು, ಭಾಷಾ ಅಸ್ಮಿತೆ ಅಥವಾ ಭಾಷಾವಾದ ಬಗ್ಗೆ ಅವ್ರು ಕೊಟ್ಟಂಥ ಕೊಡುಗೆ, ಮತ್ತು ಕಲ್ಚರಲ್ ಇಂಟಿಗ್ರೇಷನ್ ಅಂದರೆ ಸಾಂಸ್ಕೃತಿಕ ಏಕೀಕರಣದ ಬಗ್ಗೆ ಅವರು ನೀಡಿದಂಥ ಕೊಡುಗೆ ಬಗ್ಗೆ ನನಗೆ ಭಾಳ ಮನಸ್ಸಿನಲ್ಲಿರುವಂಥ ವಿಷಯ ಇದು. ಮೊದಲನೇದಾಗಿ ಈಗ ಸಾಂಸ್ಕೃತಿಕ ಏಕೀಕರಣ ಮತ್ತು ಭಾಷಾ ಅಸ್ಮಿತೆ ಬಗ್ಗೆ ಹೇಳೋದಾದರೆ, ಈಗ ರಾಜ್ ಅವ್ರದ್ದು ಏನದು ಮೊದಲನೇ ಚಿತ್ರ ಬಂತು 1954, 1954ರಲ್ಲಿ ಬಂತು. ಹೌದು. ಆವಾಗ ನಮ್ಮದು ಕರ್ನಾಟಕ ಅಂತ ಇನ್ನೂ ನಾವು ಮಾಡಿರಲಿಲ್ಲ, ನಾವಿನ್ನೂ ರಾಜ್ಯವೇ ಆಗಿರಲಿಲ್ಲ. ಹೌದು. ನಾವು 4-5 ಭಾಗದಲ್ಲಿ ಹಂಚೋಗಿದ್ವಿ. Correct. ಮೈಸೂರು ರಾಜ್ಯ ಇತ್ತು, ಕೆಲವು ಭಾಗ ಮಡ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಕೆಲವೊಂದು ಬಾಂಬೆ ಪ್ರೆಸಿಡೆನ್ಸಿ ಇತ್ತು, ಇನ್ನೊಂದು ನಿಜಾಮ್ ಆಡಳಿತ ಇತ್ತು, ಹೈದರಾಬಾದ್. ಕೆಲವು ಸ್ವತಂತ್ರ ರಾಜ್ಯಗಳು ಇದ್ವು ಕರ್ನಾಟಕದೊಳಗೆ. ಹಾ. ಸೊ ಈ 1956ರಲ್ಲಿ ನಮ್ದು ಏನು ಏಕೀಕರಣ ಆಯಿತು, ಆ ಏಕೀಕರಣ ಆದಾಗ ನಮಗೆ ಏನು ಅಂತಂದರೆ, ಈಗ ದೊಡ್ಡ ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ರೂಮಿಗೆ ಹೊಸಬ್ರು ಬಂದು ಸೇರಿಕೊಂಡಾಗ ಏನೊಂದಷ್ಟು ಇದಿರುತ್ತೆ. ಅದೇ ನಾವು ಶಾಲೆನಲ್ಲೇ ಏನೋ ಇರ್ತೀವಿ, ದೊಡ್ಡ ಸೆಕ್ಷನ್ ಅವರೆಲ್ಲ ಒಂದು ಸೆಕ್ಷನ್ಗೆ ಬಂದು ಸೇರಿಕೊಂಡಾಗ ಆ ಒಂದು ತಳಮಳ ಅಥವಾ ಒಂದೊಂದು ಹೊಂದಾಣಿಕೆಗೆ ಒಂದಷ್ಟು ಏನು ಪೂರಕವಾದಂಥ ವಾತಾವರಣ ಬೇಕಿರುತ್ತೆ. ಅದನ್ನು ರಾಜ್ ಅವರು ಕೊಟ್ಟರು ಅಂತ ನನ್ನ ಭಾವನೆ. ನಾನು ಏನಕ್ಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಅದು ಸ್ವಲ್ಪ ನಿಂಚೂರು ಬಿಡಿಸಿ ಹೇಳಕ್ಕಾಗ, ಹೇಳ್ತೀನಿ. ಯಾವ ನೆಲೆನಲ್ಲಿ? ಹೇಳ್ತೀನಿ. ಅದು ಈಗ ಕರ್ನಾಟಕ ಏಕೀಕರಣದ ಜೊತೆಗೆ ಏನಾಯಿತು, ಅದು ಪೊಲಿಟಿಕಲಿ ಅದು ನಮ್ಮನ್ನೆಲ್ಲ ಇಂಟಿಗ್ರೇಟ್ ಮಾಡಿ. ಹೌದು. ಈಗ ನಮ್ಮದು ಏನು ರಾಜ್ಯಗಳು ಮೂರು ಬೇರೆ ಬೇರೆ ಕಡೆ ಏನು ಹರಿದೊಂಚೋಗಿತ್ತು, ಅದಷ್ಟು ಸೇರಿಸಿ ಕರ್ನಾಟಕ ರಾಜ್ಯ ಒಂದು ಪೊಲಿಟಿಕಲ್ ರಾಜ್ಯ ಅಂತ ಮಾಡಿ, ಇದಕ್ಕೆ ಕನ್ನಡ ಭಾಷೆ ಈ ಒಂದು ಮೂಲ ಅಂತ ಹೇಳಿ ಇದನ್ನು ಸೇರಿಸಿದ್ರು. ಈಗ ನಾವು ಇದನ್ನು ಏನಕ್ಕೆ ಅದನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಬೇಕು ಅಂತಂದರೆ, ಈಗ ನೋಡಿ, ಈಗಿನ ನಮ್ಮದು ಬೆಳಗಾಂ, ಹಾವೇರಿ ಅಥವಾ ಧಾರವಾಡ, ಇದು ಬಾಂಬೆ ಪ್ರೆಸಿಡೆನ್ಸಿಲಿ ಇತ್ತು. ಅವ್ರು ಬಾಂಬೆ ಪ್ರೆಸಿಡೆನ್ಸಿ ಎಷ್ಟು ದೊಡ್ಡದಿತ್ತು ಅಂದರೆ, ಗುಜರಾತಿಂದ ಧಾರವಾಡ ತನಕ ಇತ್ತು, ಆ ಕಡೆ ನಾಗ್ಪುರ್ ತನಕ ಇತ್ತು. ಸೊ ಹೆಚ್ಚಿನದಾಗಿ ಅದು ಗುಜರಾತಿ ಮತ್ತು ಮರಾಠಿಗಳ ಒಂದು ಭಾಷಾ ಪ್ರಾಬಲ್ಯ ಇದ್ದಂಥದ್ದು. ಕನ್ನಡ ಅಲ್ಪಸಂಖ್ಯಾತರು, ಕನ್ನಡ ಭಾಷೆ ಅಲ್ಪಸಂಖ್ಯಾತ, ಕನ್ನಡಿಗರು ಕೂಡ ಅಲ್ಪಸಂಖ್ಯಾತರಲ್ಲಿ, ಭಾಷಾ ಅಲ್ಪಸಂಖ್ಯಾತರು. ಅದೇ ರೀತಿ ನಾವು ಮೆಡ್ರಾಸ್ ಪ್ರೆಸಿಡೆನ್ಸಿ ಹೋದರೆ ನಮ್ಮ ಮಂಗಳೂರು ಇತ್ತು, ಮತ್ತು ನಮ್ಮ ಕೊಳ್ಳೇಗಾಲ, ಚಾಮರಾಜನಗರ ಇವೆಲ್ಲ ಮೆಡ್ರಾಸ್ ಪ್ರೆಸಿಡೆನ್ಸಿಲಿ ಇತ್ತು. ಅಲ್ಲಿ ನೀವು ತಿಳಿದಾಗೆ ತಮಿಳು ಭಾಷಾ ಪ್ರಮುಖರು, ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತ. ಸೇಮ್ ನಿಜಾಮ್ ರಾಜ್ಯದಲ್ಲೂ ಅದೇ ರೀತಿ, ತೆಲುಗು ಮತ್ತು ಈಗ ಬೆಳ್ಳಾರಿ, ಹೈದರಾಬಾದ್ ಕರ್ನಾಟಕ ಇದೆಲ್ಲ ಆ ಪಾರ್ಟಲ್ಲಿತ್ತು. ಬಟ್ ಅವ್ರುಗಳಿಗೆ ಇಲ್ಲಿಗೆ ಬಂದು ಸೇರಿದಾಗ ಒಂದೇನೋ ಆಸೆ, ಹೆಮ್ಮೆ ಏನೋ ಇತ್ತು ನಾವಿಲ್ಲಿ ಸೇರಿದಾಗ. ಬಟ್ ನಾವು ಇಲ್ಲಿಗೆ ಹೇಗೆ ಹೊಂದ್ಕೊಳ್ಳೋದು? ಯಾಕೆಂದರೆ ನಾವು ಈಗ ಮೈಸೂರು ಭಾಗ ಮಾತಾಡುವಂಥ ಭಾಷೆ ಡಯಲೆಕ್ಟ್ ಏನಿದೆ ಅಥವಾ ಆಡು ನುಡಿ ಏನಿದೆ, ಅದೇ ವ್ಯತ್ಯಾಸ ಇದೆ. ಮತ್ತು ಅಲ್ಲಿ ಇದರಲ್ಲಿ ಮಾತಾಡೋದು ಗುಲ್ಬರ್ಗಾದಲ್ಲಿ ವ್ಯತ್ಯಾಸ ಇದೆ, ಅಥವಾ ಬೆಳಗಾಮಲ್ಲಿ ಮಾತಾಡೋದ್ರಲ್ಲಿ ವ್ಯತ್ಯಾಸ ಇದೆ. ಇದರೆಲ್ಲದಕ್ಕೂ ಹೊಂದೋದಕ್ಕೆ ಬೆಸೋದಕ್ಕೆ ಏನೋ ಒಂದಷ್ಟು ಒಂದು ಏನಂತೀರ ಪೂರಕವಾದ ವಾತಾವರಣ ಬೇಕಿತ್ತು. ರಾಜಕೀಯ ನಾಯಕರು ಪ್ರಯತ್ನ ಪಟ್ಟರು, ಆದರೆ ಆ ಟೈಮಲ್ಲಿ ನೋಡಿ, ಒಬ್ಬರು ಸಿಂಗಲ್ ಏನಂತೀರ ಐಡೆಂಟಿಫೈಬಲ್ ಅಥವಾ ಏನಂತಾರೆ ಗುರುತಿಸಬಲ್ ಅಂತ ನಾಯಕರಿಲ್ಲ. ಇಲ್ಲಿ ಕೆ ಸಿ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಅಲ್ಲಿನ ಕೆಲವೊಂದಷ್ಟು ನಾಯಕರುಗಳು ಬಂದಿದ್ದರು. ಈಗ ಸಪೋಸ್ ಕೆ ಸಿ ರೆಡ್ಡಿ ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಆ ಟೈಮಲ್ಲಿ ಗುಲ್ಬರ್ಗಾದಲ್ಲಿ ಅವ್ರಿಗೆ ಯಾರು ಕೇಳಿದರೆ ಅವ್ರಿಗೆ ಅಷ್ಟು ಹಿಡಿತನೂ ಇರ್ತಿರಲಿಲ್ಲ ಅಥವಾ ಅಷ್ಟು ಪ್ರಭಾವ ಬೀರುವಷ್ಟು ಇರ್ತಿರಲಿಲ್ಲ. ಇದೊಂಥರ ಸಂದಿಗ್ಧತೆ ಅಥವಾ ಏನಂತ ಪರ್ವಕಾಲ ಇದು.
ಹೊಂದಾಣಿಕೆ. ಆ ಟೈಮಲ್ಲಿ ನಮ್ಮ ಸಿನಿಮಾಗಳು ಮತ್ತು ನಮ್ಮ ಒಂದು ಈ ಭಾಷೆಯಲ್ಲಿ ಏನು ಕಲ್ಚರಲ್ಲಿ ಏನು ಇಂಪ್ಯಾಕ್ಟ್ ಆಯಿತು, ಇದು ನನಗನ್ಸುತ್ತೆ ನಾವು ತುಂಬ ಅಧ್ಯಯನ ಮಾಡಿಲ್ಲ. ಇದು ಒಂದು ಮಾಡಲಿಕ್ಕೆ ಸೂಕ್ತವಾದಂಥ ಒಂದು ವಿಷಯ ಮತ್ತು ಭಾಳ ಇಂಪಾರ್ಟೆಂಟ್ ಕೂಡ. ಅಂದರೆ ಮುಖ್ಯವಾಗಿ ಇದನ್ನು ಮಾಡಿದ್ರೆ ನಮಗೆ ಒಂದಷ್ಟು ಹೆಮ್ಮೆ ಕಾಣುತ್ತೆ, ಅಥವಾ ನಮ್ಮ ಹಿಂದೆ ನಡೆದಂಥ ಒಂದು ಘಟನೆಗಳ ಬಗ್ಗೆ ನಾವೇ ಹೆಮ್ಮೆ ಪಡುವಂಥ ಎಷ್ಟೊಂದು ವಿಷಯಗಳು ಸಿಗುತ್ತೆ. ಈಗ ಇದು ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಈ ಏಕೀಕರಣ, ಸಾಂಸ್ಕೃತಿಕ ಏಕೀಕರಣ, ನಾನು ರಾಜಕೀಯ ಏಕೀಕರಣ ಹೇಳ್ತಿಲ್ಲ, ಸಾಂಸ್ಕೃತಿಕ ಏಕೀಕರಣ ಏನಕ್ಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಇಂಡಸ್ಟ್ರಿ ಲೆಕ್ಕದಲ್ಲೂ ನೋಡಿ, ಕನ್ನಡ ಇಂಡಸ್ಟ್ರಿ ಲೆಕ್ಕದಲ್ಲೂ ನೋಡಿ, ಕನ್ನಡ ಬೇಡರ ಕಣ್ಣಪ್ಪ 54ರಲ್ಲಿ ರಿಲೀಸ್ ಆದಾಗ ಇದು ಕನ್ನಡದ 42 ಅಥವಾ 43ನೇ ಸಿನಿಮಾ ಇದು. ದೋ ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ 30s. ಆ ಒಂದು 15-20 ವರ್ಷದಲ್ಲಿ 20 ಕನ್ನಡ ಸಿನಿಮಾ ಬಂದಿತ್ತು. ಅದೇ ಅದರ ಮುಂದಿನ 15 ವರ್ಷಕ್ಕೆ 180 ಸಿನಿಮಾ ಬಂತು. ಒಂದು 15 ವರ್ಷದಲ್ಲಿ ಅಷ್ಟು ಬಂತು. ಏನಕ್ಕೆ ಅದು ಬಂತು ಅಂತಂದರೆ, ಈ ಒಂದು ರಾಜ್ ಅವರು ಕೂಡ ಕಾರಣ. ಯಾಕೆಂದರೆ ಅದರಲ್ಲಿ ಹೆಚ್ಚಿನ ಸಿನಿಮಾದ್ರಲ್ಲಿ ಸಿಂಹಪಾಲು ಇದ್ದಿದ್ದು ರಾಜ್ಕುಮಾರ್ ಅವ್ರದ್ದೇ. ಸೊ ಇಂಡಸ್ಟ್ರಿ ಬೆಳೀತು, ಇಂಡಸ್ಟ್ರಿ ಜೊತೆಗೆ ಬೇರೆ ಕಲಾವಿದರು ಕೂಡ ಬಂದರು. ಬೇರೆ ಕಲಾವಿದರು ಬಂದಾಗ ಅವರು ಬೇರೆ ಭಾಗದಿಂದ ಕೂಡ ಬಂದರು. ಬೇರೆ ಭಾಗದಿಂದ ಬಂದಾಗ ಅವರ ಡೈಲೆಕ್ಟ್ಗಳು ಸೇರಿತು ಮತ್ತು ಅವರ ಭಾಷಾ ಒಂದು ನಮ್ಮದು ಇದ್ರಗಳಿಗೂ ಸೇರಿತು. ಈಗ ನೋಡಿ, ರಾಜ್ಕುಮಾರ್ ಅವ್ರದ್ದು ಸೋದರಿ ಸಿನಿಮಾ ಇರ್ಬೋದು, ಅಣ್ಣ ತಂಗಿ ಸಿನಿಮಾ ಇರ್ಬೋದು, ಅದರಲ್ಲಿ ಎಷ್ಟು ಗ್ರಾಮ್ಯ ಪದ್ಯಗಳನ್ನು ಬಳಸ್ತಾರೆ. ಅದೇ ರೀತಿ ನೀವು ಅವರೊಂದಷ್ಟು ಸಫಿಸ್ಟಿಕೇಟೆಡ್ ರೋಲ್ಗಳಿಗೆಲ್ಲ ಬಂದಾಗ ಅದರಲ್ಲಿ ಕೆಲವೊಂದು ವಿಶೇಷವಾಗಿ, ಇದು ನನ್ನ ಒಂದು ಇದು, ನೀವು ಒಂದಿದ್ರೆ ಕರೆಕ್ಟ್ ಮಾಡಿ, ಈಗ ನಾವು ಮಧ್ಯ ಕರ್ನಾಟಕದ ಭಾಗದಲ್ಲೇ ಕನ್ನಡಕ್ಕೆ ಹೋದಾಗ ನಾವು ಹೆಚ್ಚಿನ ಸಂಭಾಷಣೆ ಮಾಡೋ ಟೈಮಲ್ಲಿ ಈ ಕ್ವಶನ್ ಏನಿರುತ್ತೆ ಇದನ್ನದು ಆ ರೂಪಗಳು ಜಾಸ್ತಿ ಬಳಸ್ತಾರೆ. ಹೌದಲ್ವೇನೋ? ಹೌದೇ? ಅಂದ್ರೆ ಈ ಕ್ವಶನ್ ಮಾರ್ಕ್ ಇದ್ರದ್ದು ಭಾಷೆನ ಅಲ್ಲಿ ಜಾಸ್ತಿ ಬಳಸ್ತಾರೆ. ನಾವು ದಾವಣಗೆರೆ, ಚಿತ್ರದುರ್ಗ, ಅಥವಾ ನಾವು ಈ ಹಾವೇರಿ, ಹುಬ್ಳಿ ಸೈಡ್ ಹೋದಾಗ ಅದು ನಾವು ಈ ಮೈಸೂರು ಕರ್ನಾಟಕದವರಿಗೆ ಅಷ್ಟು ಬಳಸಲ್ಲ. ನಾವು ಡೈರೆಕ್ಟ್ ಇಷ್ಟೇ ಹೇಳ್ತೀವಿ, ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್. ಬಟ್ ಅದು ಎಷ್ಟೊಂದು ಸಿನಿಮಾದಲ್ಲಿ ಬಂತು. ಈಗ ಅದು ಕೇಳ್ಬೋದು ನಿಮ್ಗೆ ಅದಕ್ಕೆ ಏನು ವ್ಯತ್ಯಾಸ ಅಂತ. ಅದು ಇಂಟಿಗ್ರೇಟ್ ಮಾಡುತ್ತೆ. ಅಂದರೆ ಭಾವನಾತ್ಮಕವಾಗಿ ಈಗ ನಾನು ಮಾತಾಡ್ತಿರೋ ಭಾಷೆ ಆ ನಾಯಕನೂ ಮಾತಾಡ್ತಿದ್ದಾನೆ, ನಾನು ಮಾತಾಡ್ತಿರೋ ಭಾಷೆ ಹೀರೋಯಿನ್ಗೆ ಅವ್ರು ಅದು ವಿಷಯದಲ್ಲಿ ಹೇಳ್ತಿದ್ದಾರೆ. ಅದು ಒಂದು ರೀತಿ ಏನಂತೆ ಭಾವನೆಯಲ್ಲಿ ನಡೆಯುವಂಥ ಒಂದು ಘಟನೆಗಳಿದು. ಸೊ ಹೀಗಾಗಿ ಇವರು ಕಲ್ಚರಲ್ ಇಂಟಗ್ರೇಷನ್ಗೆ ಬಹಳ ಇದು ಮಾಡಿದ್ರು ಅಂತ ನನ್ಗನ್ಸುತ್ತೆ. ಅಂದ್ರೆ ಕರ್ನಾಟಕದವರು ಯಾವುದೇ ಭಾಗಕ್ಕೆ ಸೇರಿದವರಾಗಿದ್ರು ಒಬ್ಬನೇ ವ್ಯಕ್ತಿ ಅವರೆಲ್ಲರನ್ನೂ ಸೆಳೆದಿದ್ದು ಏಕೀಕರಣ ಸಾಂಸ್ಕೃತಿಕವಾಗಿ. ಸೊ ಅವ್ರು ರಾಜಕೀಯವಾಗಿ ಏನಿಲ್ಲದೆ ಇರ್ಬೋದು, ಬಟ್ ಸಾಂಸ್ಕೃತಿಕವಾಗಿ ಮಾಡಿದ ಕೆಲಸ ನಮಗೆ ಏನಕ್ಕೆ ಇದು ಬಹಳ ಅನುಕೂಲ ಆಯಿತು ಅಂತಂದ್ರೆ, ಈಗ ಅದೇ ರಾಜಕೀಯವಾಗಿ ಕೂಡ ನೋಡಿದ್ರು ಕೂಡ 1960s ಜೊತೆಗೆ ಅಥವಾ ಒಂದು 60s ಕೊನೆ ಭಾಗದಷ್ಟೊತ್ತಿಗೆ ಈ ಹಿಂದಿದು ಮತ್ತೆ ತಮಿಳ್ನಾಡಲ್ಲಿ ಒಂದಷ್ಟು ಗಲಾಟೆಗಳು ಶುರುವಾಯಿತು. ಅದ್ರ ಮಟ್ಟಿಗೆ ನಮ್ಮಲ್ಲಿ ಕರ್ನಾಟಕದಲ್ಲೂ ಕೂಡ ಈ ನ್ಯಾಷನಲಿಸಮ್ ಅಂತ ಏನು ಹೇಳ್ತಾರೆ, ಲಿಂಗ್ವಿಸ್ಟಿಕ್ ನ್ಯಾಷನಲಿಸಮ್ ಅಂದರೆ ಭಾಷಾ ರಾಷ್ಟ್ರೀಯತೆ ನಮ್ಮಲ್ಲೂ ಹೆಚ್ಚಿತ್ತು. ಆನಕರು ಇದ್ರು, ರಾಮಮೂರ್ತಿ ಅವರಿದ್ರು, ವಾಟಾಳ್ ನಾಗರಾಜ್ ಅವರಿದ್ರು. ಇದೆಲ್ಲ ಒಂದು ರೀತಿ ಹೆಚ್ಕೊಳ್ತು. ಅಂದರೆ ಆ ಟೈಮಲ್ಲೂ ಕೂಡ ನಮಗೆ ಈ ಒಂದು ನಮ್ಮಲ್ಲಿ ನಾವು ಅವರಷ್ಟು ವೈಲೆಂಟಾಗಿ ಮಾಡಿಲ್ಲ, ಬಟ್ ಅದೊಂದಷ್ಟು ಮೂಲವಾಗಿ ನಮಗೊಂದಷ್ಟು ಪ್ರಯತ್ನಗಳು ನಡೀತಿತ್ತು, ಅದ್ರ ಬಗ್ಗೆ ಚರ್ಚೆಗಳು ನಡೀತಿತ್ತು. ಇದನ್ನೆಲ್ಲ ನಡೆಯೋ ಟೈಮಿಗೆ ಒಂದಷ್ಟು ಪೂರಕ ವಾತಾವರಣಗಳೇನಿತ್ತು ಅದು ಕಲ್ಚರಲ್ಲಿ ನಡೀತಿದ್ದು ರಾಜ್ ಅವ್ರ ಸಿನಿಮಾಯಿಂದ ಆಯಿತು ಅಂತ ನನ್ನ ಭಾವನೆ. ಅದೊಂದು. ಮತ್ತು ಇನ್ನೊಂದು ಅಂತಂದರೆ, ಅವರು ಭಾಷಾ ಇದಕ್ಕೆ ಏಕೀಕರಣಕ್ಕೆ ಹೇಗೆ ಸಹಾಯ ಮಾಡಿದ್ರು ಅಂದರೆ, 1962ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರ ಬಂದಿತ್ತು, ತುಂಬ ತೀವ್ರವಾದ ಬರ ಇತ್ತು. ಆವಾಗ ಈಗ ನಮ್ಮ ಕನ್ನಡ ಇಂಡಸ್ಟ್ರಿನೇ ನೇಸೆಂಟ್ ಇತ್ತು, ಸಿನಿಮಾ ಇಂಡಸ್ಟ್ರಿ ನೇಸೆಂಟ್ ಇತ್ತು. ತುಂಬ ಒಂದು ಏನಂತೀರ ಶೈಶವಾವಸ್ಥೆ, ಬಾಲ್ಯಾವಸ್ಥೆ ಕಂಡುಬಿಡ್ತಿದ್ದಂಥ ಇಂಡಸ್ಟ್ರಿ. ಇವರು ಆ ಟೈಮಲ್ಲಿ ಒಂದಷ್ಟು ಟೂರ್ ಮಾಡಿ ಮತ್ತು ಸಹಾಯಾರ್ಥವಾಗಿ ಶೋಗಳನ್ನ ಮಾಡಿ ಹಣ ಎಲ್ಲ ಕಲೆಕ್ಟ್ ಮಾಡಿ ಅವ್ರುಗಳಿಗೆ ಒಂದು ಇದು ಮಾಡೋದು. ಅದರಿಂದ ಇಂಥದೇ ABCD ಆಯಿತು ಅನ್ನೋದಕ್ಕಿಂತ ಆ ಒಂದು ಭಾವನೆ ಇದೆ ನೋಡಿ, ಎಂಪತಿ, ಅಂದರೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ. ಅದು ಎಲ್ಲರದು ಒಂದು ಅಂತಃಕರಣವನ್ನು ಮುಟ್ಟುವಂಥ ವಿಷಯ. ಕರೆಕ್ಟ್. ಇವ್ರು ಎಕ್ಸಾಕ್ಟ್ಲಿ ಅವ್ರದ್ದು ಇಂಥದೇ ಕೆಲಸ ಮಾಡಿ ಅಥವಾ ಕಟ್ಟೆ ಕಟ್ಟಿದ್ರು, ಡ್ಯಾಮ್ ಕಟ್ಟಿದ್ರು ಅನ್ನೋದಕ್ಕಿಂತ ನಾವು ನಿಮ್ಮ ಜೊತೆ ಇದ್ದೀವಿ, ನಾವೇ ಒಂದಷ್ಟು ಇನ್ನೂ ಶೈಲಿ ವ್ಯವಸ್ಥೆಯಲ್ಲಿದ್ರು ನನ್ನ ತಿರೋದನ್ನ ನಾನು ನಿನ್ಗೆ ಕೊಡ್ತಿದ್ದೀನಿ ಅನ್ನೋವಂಥ ಒಂದು ಏನದ ಭಾವನೆ ಅಂತಂದ್ರಲ್ಲ, ಅದು ಕೂಡ ಎಷ್ಟೊಂದು ಜನಕ್ಕೆ ಇವ್ರ ಬಗ್ಗೆ ಒಂದಷ್ಟು ಅಭಿಮಾನ ಬೆಳೆಯೋಕ್ಕಾಯ್ತು. ಅದ್ರ ಜೊತೆಗೆ ನಾಡಿಗೂ ಅಭಿಮಾನ ಬೆಳೆಯೋಂಗಾಯ್ತು. ಈಗ ನೋಡಿ, ಆ ಟೈಮಲ್ಲಿ ಜಸ್ಟ್ ಒಂದು ವಿಷಯಾಂತರ ಅನ್ಕೋಬೇಡಿ. ಈಗ ಸಪೋಸ್ ಹುಬ್ಳಿಲಿ ಇದ್ದವರಿಗೆ ಅವರೇನೋ ಹೆಚ್ಚಿನ ಒಂದು ವ್ಯಾಪಾರ ಮಾಡೋದಕ್ಕೋ ಅಥವಾ ಒಂದು ವಿದ್ಯಾಭ್ಯಾಸಕ್ಕೋ ಹೋಗೋದಕ್ಕೆ ಅವ್ರು ಮುಂಬೈ ಕಡೆಗೆ ನೋಡ್ತಾ ಇದ್ರು. ಇಟ್ ವಾಸ್ ಸ್ಟಿಲ್ 70s ಅದೇ ರೀತಿ ಇದ್ರು. ಅವ್ರು ಬೆಂಗಳೂರು ಬರ್ತಿದ್ದೆ ಕಮ್ಮಿ. ಅದೇ ರೀತಿ ಬೀದರ್ ಇದ್ದವರು ಹೈದರಾಬಾದ್ ನೋಡ್ತಿದ್ರು, ಬೆಂಗಳೂರು ಕಡೆಗೆ ನೋಡ್ತಿದ್ದು ಕಮ್ಮಿ. ಇದೆಲ್ಲ ಒಂದಷ್ಟು ಬೆಳವಣಿಗೆಗಳು ಏನಾಯಿತು ಅಂತಂದರೆ, ಕರ್ನಾಟಕದ ಬೆಂಗಳೂರು ಒಂದು ಶಕ್ತಿ ಕೇಂದ್ರ, ನಮ್ಮದು ಬೆಂಗಳೂರು ಅನ್ನೋ ಒಂದಷ್ಟು ಅಭಿಮಾನ ಬೆಳೆಯೋದಕ್ಕೆ ಸಹಕಾರ ಆಯಿತು ಅಂತ ನನ್ನ ಭಾವನೆ. ಇದು ರಾಜ್ ಅವರ ಕೊಡುಗೆ. ಇದು ನಾನು ಆಸ್ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ನಾನು ಹೇಳ್ತಿರೋದು, ನನ್ನ ಒಂದು ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ನಾನು ಅವಾಗಲೇ ಹೇಳ್ದಂಗೆ ತೃಣದ ಹಸಿರು,
ಆ ಹಸಿರಿಗೆ ಗುಣ ಹೆಂಗ್ ಬಂತು ಅನ್ನೋದು ಹೇಳೋದು ತುಂಬಾನೇ ಕಷ್ಟ. ಇದರಿಂದ ಬಂತ ಅಂತ ಎಲ್ಲದನ್ನು ಬೆಳೆದು ವಿನೀತವಾಗಿ ತನ್ನ ಹಸಿರಿನಿಂದ ಎಲ್ಲರಿಗೂ ಒಂದಷ್ಟು ತೃಪ್ತಿ ಕೊಡ್ತಿರುವಂತ ವ್ಯಕ್ತಿತ್ವ ರಾಜ್ ಅವ್ರದ್ದು. ಇದು ನಾನು ನಿಮ್ಗೆ ಇಲ್ಲ ಹೇಳಿ ಸರ್, ಇದು ಒಂದು ಸ್ವಲ್ಪ ಹೊಸದಾಗಿದೆ ಈ ವಿಶ್ಲೇಷಣೆ. ಯಾಕೆಂತಂದರೆ ರಾಜ್ಕುಮಾರ್ ಅವ್ರನ್ನ ಒಂದು ಅಭಿನಯದ ದೃಷ್ಟಿಲೋ ಹಾಡುಗಾರಿಕೆ ಸಂಗೀತ ದೃಷ್ಟಿಲೋ ವಿಶ್ಲೇಷಣೆ ಮಾಡೋದು ಒಂದು ಕಡೆ, ನೀವು ಹೇಳೋದಲ್ಲ ಪೊಲಿಟಿಕಲ್ ಸೈನ್ಸ್ ಆ್ಯಂಗಲಿಂದ ವಿಶ್ಲೇಷಣೆ ಮಾಡೋದಿಲ್ಲ. ಅದು ಕನ್ನಡ ಫಿಲಮ್ ಇಂಡಸ್ಟ್ರಿ ಆಗಿನೂ ಶೈಶವಾವಸ್ಥೆಯಲ್ಲಿ ಇದ್ದಾಗ ರಾಜಕೀಯ ಏಕೀಕರಣ ಒತ್ತಟ್ಟಿಗೆ ಇಟ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ, ಸಾಂಸ್ಕೃತಿಕ ಏಕೀಕರಣ ಮಾಡೋದ್ರಲ್ಲಿ ರಾಜ್ಕುಮಾರ್ ಅವರ ಅಧ್ವರ್ಯ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಒಂಥರ ಮೆಚ್ಕೊಳ್ಳುವಂಥ ವಿಷಯ. ಇದು ಹೆಚ್ಚಿನ ಸಂಶೋಧನೆ ಕೂಡ ಆಗ್ಬೇಕು ಅಂತ ನನ್ನ ಭಾವನೆ. ಕರೆಕ್ಟ್ ಕರೆಕ್ಟ್. ಇದ್ರ ಬಗ್ಗೆ ಹೆಚ್ಚಿಗೆ ತಿಳಿದಷ್ಟು ನಮಗೆ ಇನ್ನೂ ಒಂದಷ್ಟು ಸಪೋರ್ಟಿಂಗ್ ತುಂಬಾ ವಿಷಯಗಳು ಸಿಗುತ್ತೆ. ಇದು ನನ್ನ ಭಾವನೆ. ಪ್ರಿಯ ವೀಕ್ಷಕರೇ, ಮೊದಲ ಈ ಹಂತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಅವರ ಗಾಯನ ಪ್ರತಿಭೆಯ ಒಂದಷ್ಟು ಅಂಶಗಳ ಕಡೆ ನಾವು ಗಮನ ಹರಿಸಿದ್ವಿ. ಮುಂದಿನ ಹಂತದಲ್ಲಿ ಇದೇ ತರಹದ ಇನ್ನಷ್ಟು ಸ್ವಾರಸ್ಯಕರ ಅಂಶಗಳ ಕಡೆಗೆ ನಾವು ಗಮನ ಹರಿಸೋಣ. ಅಲ್ಲಿ ತನಕ ಕಾಯ್ತಾ ಇರ್ತೀರಲ್ವಾ? ನಮಸ್ಕಾರ.